ಡ್ರೆಸ್ಸಿಂಗ್ ರೂಮ್ ಸೀಕ್ರೆಟ್ ಲೀಕ್ ಮಾಡ್ತಿದ್ದ ಕಳ್ಳ ಸರ್ಫರಾಜ್ ಖಾನ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡ್ರಿ ಅಂತ ಹೇಳ್ತಾ ಇದೀಗ ಕ್ರಿಕೆಟ್ ನ್ಯೂಸ್ಗೆ ಹೋಗೋಣ. ನಮಗೆ ಗೊತ್ತಿರ್ಬೋದು, ಈ ಇತ್ತಿತ್ತಲಾಗಿ ಏನು ನಡೆಯಕತ್ತೈತೆ ನೋಡು, BCCIನಲ್ಲಿ ಎಲ್ಲವೂ ಕರೆಕ್ಟಾಗಿಲ್ಲ, ಏನೋ ಒಂಥರ ಇದೆ ಅಂತಲೇ ಹೇಳ್ಬೋದು. ಸಾಲು ಸೋಲುಗಳು, ಹೊಸ ರೂಲ್ಸ್ಗಳು ಹಾಗೆ ಬರ್ತಾ ಇದ್ದಾವೆ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಗಂಭೀರ್ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ, ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನೇ ಪ್ಲ್ಯಾನ್ ಮಾಡಿದರೂ ಕೂಡ ಹೊಸದಾಗಿ ನಾವೇನೇ ಪ್ಲ್ಯಾನ್ ಮಾಡೋದಾಗಲಿ, ಇಂಪ್ಲಿಮೆಂಟ್ ಮಾಡೋದಾಗಲಿ, ಈ ಥರ ಆಡಿ ಪ್ಲೇಯರ್ಸ್ಗಳಿಗೆ ಹೇಳೋದಾದ್ರೆ ಅದು ಬೆಳಗಾಗೋದ್ರಷ್ಟರಲ್ಲಿ ಬೇರೆ ಟೀಮ್ಗಳಿಗೆ, ಉದಾಹರಣೆಗೆ ಈಗ ಆಸ್ಟ್ರೇಲಿಯಾ ನಡೀತಲ್ಲ, ಆಸ್ಟ್ರೇಲಿಯಾದವ್ರಿಗೆ ಎಲ್ಲ ಗೊತ್ತಾಗ್ಬಿಡ್ತೈತಂತ. ಅದು ಹೆಂಗಪ್ಪ ಅಂತ ಯೋಚನೆ ಮಾಡಿದಾಗ ಗೌತಮ್ ಗಂಭೀರ್ ಅವರು ಆರೋಪ ಮಾಡ್ಯಾರ. ಏನಪ್ಪ ಅಂದ್ರೆ, ಸರ್ಫರಾಜ್ ಖಾನ್ ಅವರು ಇದೀಗ ಇವುಗಳನ್ನು ಲೀಕ್ ಮಾಡ್ತಿದ್ದವರು, ಕೆಲವೊಂದಿಷ್ಟು ವಿಡಿಯೋ ಫುಟೇಜ್ಗಳನ್ನು ಅವರೇ ಲೀಕ್ ಮಾಡಿದ್ದಾರೆ. ಇನ್ನಿತರ ಕೆಲವೊಂದಿಷ್ಟು ವಿಚಾರಗಳನ್ನು ಲೀಕ್ ಮಾಡಿದ್ದು ಸರ್ಫರಾಜ್ ಖಾನ್ ಅಂತ ಹೇಳ್ಕೊಂಡು ಇದಕ್ಕೆ ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ, ಸರ್ಫರಾಜ್ ಖಾನ್ ಅವರಿಗೆ ಸ್ಥಾನವನ್ನು ಕೊಡಲಿಲ್ಲ, ಅವರಿಗೆ ಬೆಂಚ್ ಕಾಯಿಸಿದ್ದಾಗ ಸಿಟ್ಟಿನಿಂದ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂದು ವಾಗ್ದಾಳಿ ನಡೀತಾ, ಇಷ್ಟು ದಿನ ನಾನು ಮುಕ್ತವಾಗಿ ಆಡಲು ಬಿಟ್ಟಿದ್ದೆ, ಇನ್ನು ಮುಂದೆ ನಾನು ಮಾಡಿದ ಪ್ಲ್ಯಾನ್ ಅಂತೆ ನೀವು ಆಡಬೇಕು, ಇಲ್ಲ ಅಂದರೆ ಯಾರು ಆಡಂಗಿಲ್ಲ ಅವರು ಹೊರ ನಡ್ರಿ ಅಂತ ಹೇಳ್ಕೊಂಡು ಎಲ್ಲ ಪ್ಲೇಯರ್ಸ್ಗಳಿಗೆ ಗೌತಮ್ ಗಂಭೀರ್ ಅವರು ಹೇಳಿರ್ತಾರೆ. ಅದಲ್ಲದೆ ಇನ್ನೂ ಕೆಲವೊಂದು ಇಷ್ಟು ವಿಚಾರಗಳನ್ನು ಹೇಳಿರ್ತಾರೆ. ಇವು ಎಲ್ಲವೂ ಅಂದರೆ ಬೆಳಗಾಗೋದ್ರಷ್ಟರಲ್ಲಿ ಬೇರೆದವ್ರಿಗೆ ಗೊತ್ತಾಗಿಬಿಡುತ್ತೆ. ಗೌತಮ್ ಗಂಭೀರ್ ಅವರು ಪ್ಲೇಯರ್ಸ್ಗಳ ನಡುವೆ, ಕೋಚ್ಗಳ ನಡುವೆ ಸಂಬಂಧ ಸರಿಯಾಗಿರಬೇಕು ಅಂತ ಹೇಳ್ಕೊಂಡು ಎಲ್ಲವನ್ನ ಹೇಳ್ತಾ ಇದ್ರಂತ. ಸಂಬಂಧ ಸರಿಯಾಗಿರೋದಕ್ಕೆ ನಂಬಿಕೆ ನಾನು ನಿಮ್ಮ ಮೇಲೆ ಇಟ್ಟು ಎಲ್ಲವನ್ನ ಹೇಳ್ತಿದ್ದೆ, ಮುಕ್ತವಾಗಿ ಆಡಲು ಬಿಟ್ಟಿದ್ದೆ, ಇನ್ನು ಮುಂದೆ ನಾನು ಬಿಡಂಗಿಲ್ಲ, ಈ ರೀತಿ ಆಡಿ ಅಂತ ಹೇಳಿದ್ದಕ್ಕೆ ಸರ್ಫರಾಜ್ ಖಾನ್ ಅವರು ಬೇಸರಗೊಂಡು ಎಲ್ಲ ಲೀಕನ್ನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದೀಗ ತನಿಖೆ ಶುರು ಮಾಡಬೇಕಾಗೈತಿ, ಯಾರು ಆ ಕಳ್ಳ ಅಂತ ಹೇಳ್ಕೊಂಡು. ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಗೌತಮ್ ಗಂಭೀರ್ ಅವರು ಆರೋಪ ಮಾಡ್ತಿದ್ದಾರೆ ಸರ್ಫರಾಜ್ ಖಾನ್ ಅಂತ ಹೇಳ್ಕೊಂಡು. ತನಿಖೆ ಆದ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಇದೀಗ ಒಂದು ವೇಳೆ ಸರ್ಫರಾಜ್ ಖಾನ್ ಅವರು ಇದನ್ನು ಮಾಡಿದರೆ ಅವರು ಕೆರಿಯರ್ಗೆ ಒಂದು ಹೊಡೆತನೇ ಕೊಡುತ್ತಾ, ಕ್ರಿಕೆಟಿನ ಮುಂದೆ BCCI ಅವ್ರನ್ನ ಬ್ಯಾನೇ ಮಾಡಿಬಿಡುತ್ತೆ ಅಂತ ಹೇಳ್ಕೊಂಡು ರಿಪೋರ್ಟ್ಗಳು ಬರ್ತಿದ್ದಾವೆ. ನೋಡೋಣ ಯಾರು ಆ ಕಳ್ಳ ಅಂತ ಹೇಳ್ಕೊಂಡು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ, ಸರ್ಫರಾಜ್ ಖಾನ್ ಮಾಡಿದಾರೋ ಇಲ್ಲ ಅಂತ ಹೇಳ್ಕೊಂಡು. ಸ್ನೇಹಿತರೆ, ಟೀಮ್ ಇಂಡಿಯಾಕ್ಕೂ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದ್ರೆ, ಚಾಂಪಿಯನ್ ಟ್ರೋಫಿಯಲ್ಲಿ ಅಂದರೆ ಚಾಂಪಿಯನ್ ಟ್ರೋಫಿ ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಹ್ಯಾಂಡಿಕ್ಯಾಪ್ ಚಾಂಪಿಯನ್ ಟ್ರೋಫಿ ನಡೆಯಕತ್ತೈತಿ. ಅದು ಎಲ್ಲಿಪ್ಪ ಅಂದರೆ ಶ್ರೀಲಂಕಾದಲ್ಲಿ ಚಾಂಪಿಯನ್ ಟ್ರೋಫಿ ನಡೆಯತ್ತೈತಿ. ಅದರೊಳಗೆ ಟೀಮ್ ಇಂಡಿಯಾ ಫೈನಲನ್ನು ತಲುಪಿದೆ. ಇದೀಗ ಬರ್ತಾ ಇರೋ ಸುದ್ದಿ, ಟೀಮ್ ಇಂಡಿಯಾ ಫೈನಲನ್ನು ತಲುಪೈತಿ ಅಂತ ಹೇಳಿದ್ದಾರೆ. ಅದರಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಫೈನಲ್ಗೆ ಟೀಮ್ ಇಂಡಿಯಾ ತಲುಪೈತಿ. ಈ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಮತ್ತು ಪಾಕಿಸ್ತಾನ 2 ಬಾರಿ ಮುಖಾಮುಖಿ ಆಗಿದಾವು. ಅದರಲ್ಲಿ ಕೂಡ 2 ಬಾರಿನೂ ಭಾರತವನ್ನು ಗೆದ್ದು ಬೀಗೈತಿ. ಇದರಲ್ಲಿ ಫೈನಲನ್ನು ತಲುಪೈತಿ. ಇದರಲ್ಲಿ ಗೆದ್ದು ಬರಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇಷ್ಟೊತ್ತು ಯಾರೆಲ್ಲ ನಮ್ಮ ವಿಡಿಯೋ ನೋಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.